ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಹಳ ರುಚಿಯಾಗಿ ಮಾಡ್ಕೊಳ್ಳುವಂಥ ಹೆಸರು ಕಾಳಿನ ದೋಸೆ ಅಥವಾ ಪೆಸರಟ್ಟನ್ನು ಮಾಡ್ಕೊಳ್ಳೋದು ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನಲ್ಲೇ 3 ಕಪ್ ಆಗೋಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅಕ್ಕಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಬಳಸ್ಕೊಂಡಿದ್ದೀನಿ. ಮೊದಲಿಗೆ ನಾವು ತೊಗೊಂಡಿರುವಂಥ ಹೆಸರು ಕಾಳನ್ನು ಮತ್ತು ಅದ್ರ ಜೊತೆ ತೊಗೊಂಡಿರುವಂಥ ಅಕ್ಕಿ ಮೆಂತ್ಯ ಕಾಳನ್ನು ಹಾಕಿ 2ರಿಂದ 3 ಸತಿ ಕ್ಲೀನಾಗಿ ತೊಳ್ಕೊಬೇಕು. ನಾ ಇಲ್ಲಿ 3 ಕಪ್ ಆಗೋಷ್ಟು ಹೆಸರು ಕಾಳು, 1 ಕಪ್ ಕಂಪ್ಲೀಟ್ ಆಗೋಷ್ಟು ಅಕ್ಕಿಯನ್ನು ಬಳಸ್ಕೊಂಡಿದ್ದೀನಿ. ನಿಮ್ಗೆ ದೋಸೆ ಭಾಳ ಕ್ರಿಸ್ಪಿ ಬೇಕಾಗಿತ್ತು ಅಂದ್ರೆ ಕಂಪ್ಲೀಟಾಗಿ 1 ಕಪ್ ಆಗೋಷ್ಟು ಅಕ್ಕಿನ ಬಳಸ್ಕೊಡ್ರಿ. ಬೇಡ ಅನ್ನೋರು ಅಕ್ಕಿ ಹಾಕ್ಲಾರ್ದ ಬರೀ ಹೆಸರು ಕಾಳು ಮೆಂತ್ಯ ಕಾಳು ಅಷ್ಟೇ ನೆನೆಸ್ಕೊಂಡು ಮಾಡಿದ್ರೂ ದೋಸೆ ಚಲೋ ಆದಂಗೆ ಬರ್ತಾವೆ. ಸ್ವಲ್ಪ ಕ್ರಿಸ್ಪಿ ಬೇಕಾಗಿತ್ತು ದೋಸೆ ಅಂದ್ರೆ ಒಂದು ಸ್ವಲ್ಪ ಪ್ರಮಾಣದಾಗ ಅಕ್ಕಿ ಸೇರಿಸ್ಕೊಂಡ್ರು ನಡಿತೈತಿ, ಇಲ್ಲ 1 ಕಪ್ ಕಂಪ್ಲೀಟಾಗಿ ಸೇರಿಸ್ಕೊಂಡು ನಡಿತೈತಿ. ನಾ ಇಲ್ಲ ಕಂಪ್ಲೀಟಾಗಿ 1 ಕಪ್ ಅಕ್ಕಿಯನ್ನು ಸೇರಿಸ್ಕೊಂಡು ಮಾಡಿದ್ದೀನಿ. ಹಂಗೆ ನಾವು ತೊಗೊಂಡಿರುವಂಥ ಹೆಸರು ಕಾಳು ಮತ್ತು ಅಕ್ಕಿಯನ್ನು 2ರಿಂದ 3 ಸತಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು 7ರಿಂದ 8 ಗಂಟೆ ನೆನೆಸ್ಬೇಕು. ಅಟ್ಲೀಸ್ಟ್ ಒಂದು 4ರಿಂದ 5 ಗಂಟೆ ನೆನೆಸಿದ್ರೂ ನಡಿತೈತಿ. ನಾ ಈಗ ರಾತ್ರಿ ನೆನೆ ಹಾಕಿದ್ದೀನಿ. ಇದು ಮಾರ್ನಿಂಗ್ ಭಾಳ ಚಂದ ನೆನೆದ ಅಕ್ಕಿ ಮತ್ತು ಹೆಸರು ಕಾಳು ನೆನೆದಾವು, ಹಂಗೆ ಉಬ್ಬಿನೂ ಬಂದಾವ. ಈಗ ನಾವು ಮೊದಲದನ್ನ ಅದರೊಳಗಿರುವಂಥ ಅಕ್ಕಿ ಮತ್ತು ಹೆಸರು ಕಾಳನ್ನು ತೆಗೆದು ಕಡಿಮೆ ನೀರನ್ನು ಬಳಸ್ಕೊಂಡು ಚೆಂದಂಗೆ ನಾವು ಏನೀಗ ದೋಸೆ ಬ್ಯಾಟರ್ ಮಾಡ್ಕೊಳ್ಳುವಾಗ ರುಬ್ಕೋತೀವಿ ಆ ಥರ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಹಂಗೆ ಒಂದು ಸ್ವಲ್ಪ ರುಚಿ ಸಲುವಾಗಿ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 5-6 ಹಸಿಮೆಣಸಿನ್ಕಾಯಿನ ಬಳಸ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಎಷ್ಟು ಬೇಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊರಿ. ಹಂಗೆ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡು ಚೆನ್ನಾಗೆ ಅದನ್ನ ರುಬ್ಕೋಬೇಕು. ಈ ಹೆಸರು ಕಾಳನ್ನು ದೋಸೆ ಮಾಡೋದು ಭಾಳ ಸುಲಭನೂ ಐತಿ. ಹಂಗೆ ಇದ್ರೊಳಗೆ ಹೈ ಪ್ರೋಟೀನ್ ಇರೋದ್ರಿಂದ ಹೆಚ್ಚಿನ ಪ್ರೋಟೀನ್ ಅಂಶ ಎಲ್ಲರಿಗೂ ಸಿಗ್ತೈತಿ. ಈ ಹೆಸರು ಕಾಳಿನ ದೋಸೆ ಮಾಡಿ ತಿನ್ನೋದ್ರಿಂದ ನಾಷ್ಟಾನೂ ಭಾಳ ರುಚಿ ಅನ್ನಿಸ್ತೈತಿ. ಅದೇ ಥರ ಸಾಯಂಕಾಲದ ಸ್ನ್ಯಾಕ್ಸ್ ಟೈಮಿಗೆ ಸಣ್ಣ ಹಸಿವಿಗೆ ಈ ಥರ ದೋಸೆ ಮಾಡ್ಕೊಂಡು ತಿನ್ನೋಕ್ಕೂ ಭಾಳ ರುಚಿ ಅನ್ನಿಸ್ತೈತಿ. ನಾ ಈಗ ಅದನ್ನು 2ರಿಂದ 3 ಬ್ಯಾಚ್ ಒಳಗೆ ಸ್ವಲ್ಪ ಹೆಸರು ಕಾಳನ್ನು ಹಾಕ್ಕೊಂಡು ಈ ಹದದಾಗ ರುಬ್ಬಿ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡತ್ತೀರಿ, ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಅಷ್ಟ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಅದಕ್ಕೆ ಬೇಕಾಗಿರುವಂಥ ರುಚಿಯನ್ನು ಎಲ್ಲ ಸೇರಿಸ್ಕೋಬೇಕು. ಈಗ ಎಲ್ಲನೂ ರುಬ್ಕೊಂಡಾದ್ಮ್ಯಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಬೇಕಾದ್ರೆ ಸೇರಿಸ್ಕೋಬಹುದು, ಬೇಡ ಅನ್ನೋರು ಸ್ಕಿಪ್ನು ಮಾಡ್ಕೊಂಡ್ರೆ ನಡಿತೈತಿ. ಸಕ್ಕರೆಯಿಂದ ಒಂದು ಸ್ವಲ್ಪ ಕಲರ್ ಚೆಂದಂಗೆ ಬರ್ತೈತಿ ಅಂತ ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಂಗೆ ಈಗ ಸಕ್ಕರೆ ಮತ್ತು ಮೊದಲ ಮಾಡಿಟ್ಕೊಂಡಿರುವಂತಹ ಹಿಟ್ಟನ್ನು ಒಂದು 2-3 ನಿಮಿಷ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು 2-3 ಬ್ಯಾಚ್ ಒಳಗೆ ಹಾಕ್ಕೊಂಡಿದ್ದೀವಿ. ಒಂದು ಫಸ್ಟ್ ಬ್ಯಾಚ್ ಒಳಗೆ ಅಷ್ಟೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲನೂ ಒಂದು ಸತಿ ಚೆಂದಾಗಿ ಮಿಕ್ಸ್ ಆಗ್ತೈತಿ, ಎಲ್ಲ ಫ್ಲೇವರ್ನು ಕುಡ್ಕೊಳ್ತೈತಿ ಅಂತ ಈ ಥರ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ದೋಸೆ ಮಾಡೋದಕ್ಕೆ ನಮ್ಮ ಬ್ಯಾಟರ್ ರೆಡಿ ಆಗಿದೈತಿ. ಅದಕ್ಕೆ ಒಂದು ಸ್ವಲ್ಪ ದೋಸೆ ತವ ತೊಗೊಂಡು ದೋಸೆ ತವವನ್ನು ಚೆಂದಾಗಿ ಕಾಸಿದ್ದೀನಿ. ಕಾದಿರೋ ತವಾಕ ಭಾಳನೂ ಹೈ ಫ್ಲೇಮ್ ಒಳಗೆ ತವವನ್ನು ಕಾಸ್ಕೋಬಾರ್ದು. ತವ ಭಾಳ ಕಾದಿತ್ತಂದ್ರೆ ದೋಸೆ ಹಿಟ್ಟೆಲ್ಲ ಅಂಟ್ಕೊಂಡಾಗ ಆಗಿಬಿಡ್ತೈತಿ, ಅಷ್ಟು ಚಲೋದಂಗೆ ಸ್ಪ್ರೆಡ್ ಆಗಂಗಿಲ್ಲ. ಅದಕ್ಕಾಗಿ ತವ ಮೀಡಿಯಮ್ ಹಾಟ್ ಆಗಿಟ್ರೆ ಸಾಕು. ಒಂದು ಸ್ವಲ್ಪ ಬ್ಯಾಟರ್ ಹಾಕ್ಕೊಂಡು ಈ ಥರ ದೋಸೆ ನಿಮ್ಗೆ ತಳ್ಳಗೆ ಬೇಕು, ದಿಪ್ಪು ಬೇಕು, ಯಾವ ಥರ ಬೇಕು ನೋಡಿಕೊಂಡೆ ಅದನ್ನು ಚೆನ್ನಾಗಿ ಅಗಲ್ ಮಾಡಿಕೊಂಡೆ. ನಾ ಇಲ್ಲಿ ಅದಕ್ಕೊಂದು ಸ್ವಲ್ಪ ಗಜ್ಜರಿ ಸೇರಿಸ್ಕೊಂಡಿದ್ದೀನಿ. ಗಜ್ಜರಿ ತುರಿ ಜೊತೆ ನಿಮಗೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಸೇರಿಸ್ಕೊಂಡ್ರು ನಡಿತೈತಿ. ಬೇಡ ಅನ್ನೋರು ಬರೀ ದೋಸೆ ಆಟ ಮಾಡ್ಕೊಂಡು ತಿಂದ್ರೂ ನಡಿತೈತಿ. ಹಂಗೆ ಒಂದು ಸ್ವಲ್ಪ ಸೈಡ್ಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಈ ದೋಸೆ ರೆಡಿ ಆದಂಗನ. ಭಾಳ ಅಂದ್ರೆ ಭಾಳ ಸರಳವಾಗಿ ರೆಡಿ ಆಗ್ತಾವೆ. ಹಂಗೆ ಭಾಳ ಹೊತ್ತು ಬೇಯಿಸ್ಬೇಕು, ಭಾಳ ಏನೂ ಇದ್ರದ್ದು ಕೆಲಸ ಇಲ್ಲ. ಇಷ್ಟು ಮಾಡಿಕೊಂಡ್ರೆ ಈ ದೋಸೆ ರೆಡಿ ಆದಂಗನ. ಒಂಚೂರು ಹರಿಲಾರ್ದ, ಒಂಚೂರೂ ಏನೂ ಆಗ್ಲಾರ್ದಂಗೆ ಈ ಥರ ಪರ್ಫೆಕ್ಟಾಗಿ ಅಳತೆ ಒಳಗೆ ಮಾಡಿದ್ರೆ ಈ ಥರ ಕರೆಕ್ಟಾಗಿ ತೂತಾಗಿರುವಂಥ ಜಾಳಕಿ ಥರ ಬರುವಂತಹ ದೋಸೆ ರೆಡಿ ಆಗ್ತಾವೆ. ನಾ ಇಲ್ಲಿ ಮತ್ತೊಂದು ದೋಸೆ ಹಾಕಿ ತೋರಿಸಿದೆ, ನಿಮ್ಗೆ ಗೊತ್ತಾಗ್ತಿರಬಹುದು. ದೋಸೆ ಹಾಕ್ತಿದ್ದಂಗನ ದೋಸೆಗೆ ಹೋಲಾಗಿ ಬಿತ್ತಂದ್ರೆ ಆ ದೋಸೆ ಪರ್ಫೆಕ್ಟಾಗಿನ ಬಂದೈತಿ ಅಂತ ಅರ್ಥ. ಹಂಗೆ ತೆಗಿಯೋ ಮುಂದಾಗೂ ಭಾಳ ಏನು ಎಫರ್ಟ್ ಹಾಕಿ ತೆಗಿಬೇಕಂತ ಅದೇನೂ ಇಲ್ಲ.
ಒಂದು ಸ್ವಲ್ಪ ಬೇಯ್ತಂದ್ರೆ ತನ್ನಿಂದ ತಾನಾಗಿನ ಈಸಿಯಾಗಿನ ದೋಸೆ ಹೇಳ್ತೈತಿ. ಈ ಅಳತೆ ಒಳಗೆ ಮಾಡಿದ್ರೆ ಒಂದು ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿ ಬರ್ತಾವೆ. ನೀವು ಕ್ರಿಸ್ಪಿ ಬೇಡ, ಒಂದು ಸ್ವಲ್ಪ ಮೆತ್ತಗೆ ಬೇಕಾಗಿತ್ತಂದ್ರೆ ಅಕ್ಕಿ ಪ್ರಮಾಣನ ಕಡಿಮೆ ಮಾಡ್ಕೊಂಡು ಈ ದೋಸೆನ ಮಾಡ್ಕೊರಿ. ಈ ದೋಸೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅನ್ನೋದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಖಂಡಿತ ಒಂದು ಸತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಂಗೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಹಂಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಂಗೆ ಈ ದೋಸೆ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ.